ಬಡತನ ನಿರ್ಮೂಲನೆಗೆ ಏಕೈಕ ಅಸ್ತ್ರ ಶಿಕ್ಷಣ ಅರಕಲವಾಡಿ ಗುರುಸ್ವಾಮಿ ಅಭಿಷೇಕ್ ಸ್ಮರಣಾರ್ಥ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಲೇಖನ ಸಾಮಗ್ರಿ ವಿತರಣೆ ಚಾಮರಾಜನಗರ ನಿವೃತ್ತ ಕೆಎಂಎಫ್ ಉಪನಿರ್ದೇಶಕ ಅರಕಲವಾಡಿ ಜವರಯ್ಯ ಅವರ ಪುತ್ರ ಅಭಿಷೇಕ್ ಸ್ಮರಣಾರ್ಥ ಗ್ರಾಮದ ಮಕ್ಕಳಿಗೆ ನೋಟ್ ಪುಸ್ತಕ ಲೇಖನ ಸಾಮಗ್ರಿಗಳು ಹಾಗೂ ಪ್ರೋತ್ಸಾಹಧನ ವಿತರಿಸಲಾಯಿತು. ತಾಲೂಕಿನ ಅರಕಲವಾಡಿ ಗ್ರಾಮದ ಎನ್ಆರ್ ಬಡಾವಣೆಯ ಶ್ರೀರಾಮಲಿಂಗೇಶ್ವರ ಮಂಟೇಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕಲವಾಡಿ ಗುರುಸ್ವಾಮಿ ಮಾತನಾಡಿ, ಇಲ್ಲದ ಮಗನ್ನು ಎಲ್ಲ ಮಕ್ಕಳಲ್ಲಿ ಕಾಣಬೇಕು ಎಂಬ ಅಭಿಲಾಷೆಯಿಂದ ಜವರಯ್ಯ ಅವರು ತಮ್ಮ ಮಗ ಅಭಿಷೇಕ್ ಅಕಾಲಿಕ ಮರಣದಿಂದ ಬಂದ ಹಣವನ್ನ ಬ್ಯಾಂಕ್ ಠೇವಣಿ ಮಾಡಿ ಅದರಲ್ಲಿ ಬಂದ ಲಾಭದಿಂದ ಮಗ ಸ್ಮರಣಾರ್ಥವಾಗಿ ಗ್ರಾಮದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡುತ್ತಿರುವುದು ತುಂಬಾ ಅರ್ಥಪೂರ್ಣವಾಗುವಂತಹ ಶ್ಲಾಘನೀಯವಾದಂತಹ ಕಾರ್ಯಕ್ರಮ ಇದಾಗಿದೆ. ಗ್ರಾಮಕ್ಕೆ ಒಂದು ಮಾದರಿಯಾದ ಕಾರ್ಯಕ್ರಮವಾಗಿದೆ. ಬಡತನ ನಿರ್ಮೂಲನೆ ಏಕೈಕ ಅಸ್ತ್ರ ಶಿಕ್ಷಣ ಉತ್ತಮ ಜೀವನವನ್ನು ರೂಪಿಸಿಕೊಟ್ಟಿದೆ. ಪೋಷಕರು ಕೂಡ ಮಕ್ಕಳ ಶಿಕ್ಷಣದ ಕಡೆ ಹೆಚ್ಚು ಗಮನ ಹರಿಸಬೇಕು ಎಂದರು. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆಯ ಕಾನೂನು ಅಧಿಕಾರಿ ರಾಜು ಮಾತನಾಡಿ, ಶಿಕ್ಷಣವೇ ನಮಗೆ ಸ್ಫೂರ್ತಿದಾಯಕ ಶಕ್ತಿಯಾಗಿರುವುದರಿಂದ ಮಕ್ಕಳು ಜವರಯ್ಯನವರು ಮಾಡಿರುವ ಶಿಕ್ಷಣಕ್ಕೆ ಉತ್ತೇಜನ ನೀಡುವಂತಾಗಿರುವುದರಿಂದ ಇದರ ಸದ್ಬಳಕೆಯನ್ನ ಮಾಡಿಕೊಂಡು ಎಲ್ಲ ಮಕ್ಕಳು ಸದುಪಯೋಗ ಪಡಿಸಿಕೊಂಡು ಜವಾಬ್ದಾರಿತವಾಗಿ ವಿದ್ಯೆಯನ್ನ ಕಲಿಯಬೇಕು ಎಂದು ಸಲಹೆ ನೀಡಿದರು. ಅರಕಲವಾಡಿ ಜವರಯ್ಯ ಮಾತನಾಡಿ, ಪುತ್ರ ಅಭಿಷೇಕಯ್ಯ ಸ್ಮರಣಾರ್ಥವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ 80 ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಲೇಖನ ಸಾಮಗ್ರಿ ಹಾಗೂ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಪ್ರೋತ್ಸಾಹಧನ ವಿತರಿಸಲಾಗಿದೆ. ನಮ್ಮ ಪುತ್ರ ಅಭಿಷೇಕ್ ಅಕಾಲಿಕ ಮರಣ ಹೊಂದಿದ ಹಿನ್ನೆಲೆಯಲ್ಲಿ ಅವನ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ 10 ಲಕ್ಷ ರು ಪರಿಹಾರ ಬಂದಿದ್ದು ಅದನ್ನು ಬ್ಯಾಂಕ್ನಲ್ಲಿ ಠೇವಣಿ ಮಾಡಿದ್ದು ಅದರಲ್ಲಿ ಬಂದ ಲಾಭದಲ್ಲಿ ಪ್ರತಿ ವರ್ಷವೂ ಮಗನ ಸ್ಮರಣಾರ್ಥವಾಗಿ ಗ್ರಾಮದ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಅನುಕೂಲ ಮಾಡಲಾಗುತ್ತಿದೆ. ಬಡಾವಣೆಯ ಮಕ್ಕಳು ಕ್ರಿಕೆಟ್, ಮೊಬೈಲ್, ಸ್ನೇಹಿತರಿಂದ ದೂರವಿರಬೇಕು ಎಂದರು. ಈ ಸಂದರ್ಭದಲ್ಲಿ ನಿವೃತ್ತ ವೈದ್ಯರಾದ ಬಸವಯ್ಯ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ರೇಷ್ಮೆ ಇಲಾಖೆಯ ಜಂಟಿ ನಿರ್ದೇಶಕ ಎನ್ ಮಹದೇವಯ್ಯ, ಅರಕಲವಾಡಿ ನಾಗೇಂದ್ರ, ಬಾಬು ಜಗಜ್ಜೀವನ್ ರಾಮ್, ಜಿಲ್ಲಾ ಸಂಘಗಳ ಒಕ್ಕೂಟದ ಅಧ್ಯಕ್ಷ ನಾಗರಾಜು, ಬಿಸಿಎಂ ಇಲಾಖೆಯ ತಾಲೂಕು ಕಲ್ಯಾಣಾಧಿಕಾರಿ ಲಿಂಗರಾಜು, ತಾಯಿ ಸುಮಿತ್ರಾ, ಕುಟುಂಬದವರು ಮತ್ತು ಬಡಾವಣೆಯ ಯಜಮಾನರುಗಳು, ವಿದ್ಯಾರ್ಥಿನಿಯರು ಮತ್ತು ಪೋಷಕರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಈ ಸಾವು ನಿಶ್ಚಿತ ಆದರೂ ಕೂಡ ಕೆಲವು ಸಲ ಆಕಸ್ಮಿಕವಾಗಿರ್ತದೆ. ಅಂದ್ರೆ ವಯೋಸಹಜವಾಗಿ ಸಾಯ್ತಕ್ಕಂಥದ್ದು ನಿಶ್ಚಿತವಾದಂತ ಸಾವು, ಆಕಸ್ಮಿಕವಾಗಿರ್ತಕ್ಕಂಥದ್ದು. ಆದರೂ ಕೂಡ ನಮ್ಮ ಜವರಯ್ಯನವರು ಅವರ ಮಗ ಅಭಿಷೇಕ್ರವರ ಮರಣದ ನಂತರ ಆ ಒಂದು ನೋವನ್ನು ಮರೆಯತಕ್ಕಂಥ ಅಥವಾ ಇನ್ನೊಬ್ಬರಿಗೆ ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ಪ್ರತಿ ವರ್ಷ ಈ ಒಂದು ಅವರ ಸ್ಮರಣಾರ್ಥವಾಗಿ ಜನ್ಮದಿನದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನ ಆದರ್ಶಪ್ರಾಯವಾಗಿ ಈ ಊರಿನಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರ ಒಂದು ಆಕಸ್ಮಿಕ ಮರಣದಿಂದ ಅವ್ರಿಗೆ ಸಿಕ್ಕದಂತ ಒಂದು ವಿಮೆಯ ಒಂದು ಹಣದ ಮೊತ್ತ ಏನಿದೆ 10 ಲಕ್ಷ, ಒಂದು ಗಂಟನ್ನ ಬ್ಯಾಂಕ್ನಲ್ಲಿ ಠೇವಣಿ ಆಗಿರಿಸಿ ಅದರಿಂದ ಪ್ರತಿ ವರ್ಷ ಬರ್ತಕ್ಕಂಥ ಬಡ್ಡಿಯನ್ನ ಈ ಒಂದು ಬಡಾವಣೆಯ ಎಲ್ಲ ಮಕ್ಕಳ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ಅವರಿಗೆ ಪಠ್ಯ ಪರಿಕರಗಳು ಹಾಗೂ ಅವರು